ಅಪ್ರತಿಮ ಮಾನವತಾವಾದಿ, ಭಾರತ ರತ್ನ ಪುರಸ್ಕೃತರು. ಅಂದಿನ ಕಾಲಘಟ್ಟದಲ್ಲಿ ಅಸಮಾನತೆಯ ವಿರುದ್ಧ ತೊಡೆತಟ್ಟಿ ಶಿಕ್ಷಣದ ಮೂಲಕ ಸಮಾನತೆ ಮತ್ತು ಸ್ವಾತಂತ್ರ್ಯಕ್ಕೆ ಅಡಿಗಲ್ಲನ್ನು ಹಾಕಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಅಂಗವಾಗಿ ಸರ್ಕಾರಿ ಅಜಾಕ್ಸ್ ಪಬ್ಲಿಕ್ ಸ್ಕೂಲ್ ಭಾಷಣದಲ್ಲಿ ಅರ್ಥಪೂರ್ಣವಾದಂತಹ ಈ ಆಚರಣೆಯ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪದೋನ್ನತಿ ಮುಖ್ಯ ಶಿಕ್ಷಕರಾದಿಯಾಗಿ ಇಲ್ಲಿನ ಶಿಕ್ಷಕ ವೃಂದದವರೇ, ಅಜಾಕ್ಸ್ ಪಬ್ಲಿಕ್ ಶಾಲೆಯ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಾ ಇರುವಂತಹ STMCಯ ಪದಾಧಿಕಾರಿಗಳೇ, ನೌಕರರ ಹಿತವನ್ನು ಕಾಯ್ತಾ ಇರುವಂತಹ ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕ ಅಧ್ಯಕ್ಷರೇ, PRC ಕಚೇರಿಯ ನನ್ನ ಸಹೋದ್ಯೋಗಿ ಸನ್ಮಿತ್ರರೇ, ವಿದ್ಯಾರ್ಥಿಗಳೇ ಹಾಗೂ ತರಬೇತಿಯನ್ನ ಪಡೆಯಲಿಕ್ಕೆ ಬಂದಿರತಕ್ಕಂತಹ ತಾಲೂಕಿನ ವಿವಿಧ ಶಾಲೆಗಳ ಹಿರಿಯ ಶಿಕ್ಷಕ ವೃಂದದವರೇ, ಎಲ್ಲದಕ್ಕೂ ಮಿಗಿಲಾಗಿ ಈ ಒಂದು ಆಚರಣೆಯ ಕೇಂದ್ರ ಬಿಂದುಗಳಾಗಿರುವಂತಹ ಮತ್ತು ಇಂತಹ ಆದರ್ಶ ವ್ಯಕ್ತಿಗಳ ವ್ಯಕ್ತಿತ್ವದ ಗುಣಗಾನವನ್ನು ಅರಿಯಲಿಕ್ಕೆ ಬಂದಿರತಕ್ಕಂತಹ ನೆಚ್ಚಿನ ವಿದ್ಯಾರ್ಥಿಗಳು, ಪ್ರತಿಯೊಂದು ಆಚರಣೆಗಳು ಶಾಲೆಗಳಲ್ಲಿ ನಡೀಬೇಕಾಗಿರತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಮತ್ತು ಅವಶ್ಯಕ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಯಾರನ್ನ ಅನುಕರಿಸಬೇಕು, ಯಾರನ್ನ ಅನುಸರಿಸಬೇಕು ಎಂಬುದು ಬಹಳ ಜನ ಮಕ್ಕಳಿಗೆ ಗೊಂದಲ. ಇವತ್ತು ನಾವು ಒಂದು ಕಡೆ ಹೇಳ್ತೀವಿ, ಎಜುಕೇಶನ್ ಇಸ್ ಎ ಪವರ್ಫುಲ್ ವೆಪನ್. ಶಿಕ್ಷಣ ಅನ್ನೋದು ಅತ್ಯಂತ ಪ್ರಬಲವಾದಂತಹ ಅಸ್ತ್ರ. ಅದನ್ನ ಸಾಬೀತುಪಡಿಸಿ ಬದುಕಿ ಹೋದಂತವರು ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾನು ಮಾತನ್ನ ಕೇಳಿಸ್ಕೊಳ್ತೀನಿ ಮಕ್ಕಳ, ಕೇಳಿಸ್ಕೊಳ್ತೀನಿ ಅಂದ್ರೆ ಮಾತ್ರ ಮಾತಾಡ್ಬೇಕು. ಯಾಕೆಂದ್ರೆ ಮಾತಲ್ಲಿ ಎರಡು ವಿಧ ಇದೆ. ಮಾತು ಬರುತ್ತೆ ಅಂತ ಮಾತಾಡೋದು ಅಥವಾ ಮಾತಾಡಲೇಬೇಕು ಅನ್ನೋ ಕಾರಣಕ್ಕೆ ಮಾತಾಡೋದು. ಇವತ್ತು ಮಾತಾಡಲೇಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಏಕೆಂದ್ರೆ ಇಂತಹ ವ್ಯಕ್ತಿತ್ವಗಳ ಜೀವನದ ಆದರ್ಶಗಳು ನಮ್ಮ ಜೀವನಕ್ಕೆ ಅಡಿಪಾಯ ಆಗಬೇಕು ಅಥವಾ ಮಾರ್ಗದರ್ಶನವಾಗಿ ನಿಲ್ಲಬೇಕು. ಏಕೆಂದ್ರೆ ಅಂತಹ ಸಂದಿಗ್ಧತೆಯ, ಕಷ್ಟದಾಯಕ, ಅಸಮಾನತೆಯ ಜೀವನವನ್ನು ಎದುರಿಸಿದ್ದ ಆದರೂ ಸಹ ಇವತ್ತು ನಮ್ಮೆಲ್ಲರಿಗೂ ಸಹ ಆದರ್ಶವಾಗಿ, ಮಾರ್ಗದರ್ಶಕರಾಗಿ, ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ, ಒಬ್ಬ ಸಾಮಾಜಿಕ ಸುಧಾರಕರಾಗಿ, ಸ್ವತಂತ್ರ ಹೋರಾಟಗಾರರಾಗಿ, ಎಲ್ಲದಕ್ಕೂ ಮಿಗಿಲಾಗಿ ಈ ಅಖಂಡ ಭಾರತಕ್ಕೆ ಏಕರೂಪದ, ಎಲ್ಲರೂ ಮೆಚ್ಚುವಂತಹ ಸಂವಿಧಾನವನ್ನ ಕೊಟ್ಟಂತದ್ದು ಅವರ ಕೀರ್ತಿ. ಅವರು ಈ ದೇಶಕ್ಕೆ ಪಡೆದಿದ್ದು ನಮ್ಮೆಲ್ಲರ ಹೆಮ್ಮೆ. ಇವತ್ತು ನಾನು ಪತ್ರಿಕೆಯ ಮುಖದಲ್ಲಿ ಒಂದು ಸಾಲನ್ನು ಓದಿದೆ. ಈ ದೇಶದಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಇಲ್ಲದೆ ಇರುವ ಭಾರತವನ್ನ ನೆನಪಿಸಿಕೊಳ್ಳಲು ಅಸಾಧ್ಯ. ಏಕೆಂದ್ರೆ ಇವತ್ತು ಅವರಿಬ್ಬರು ಈ ದೇಶವನ್ನ ಈ ಪ್ರಪಂಚದಲ್ಲಿ ಇವತ್ತು ನಿಂತಿದೆ, ನೆಲೆ ನಿಂತಿದೆ, ತನ್ನದೇ ಅಸ್ತಿತ್ವವನ್ನು ಕಂಡುಕೊಂಡಿದೆ ಅಂದ್ರೆ ಅದಕ್ಕೆ ಇವರಿಬ್ಬರ ಕೊಡುಗೆ ಅನನ್ಯವಾದದ್ದು. ಅಂತವರಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ನೋಡಿ, ಅವರು ಎಲ್ಲೇ ಹೋದ್ರು ಹೆಚ್ಚು ಪ್ರೀತಿಸುತ್ತಿದ್ದು ಯಾವುದನ್ನ? ಪುಸ್ತಕಗಳನ್ನ. ನೋಡಿ, ಅವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ವಿಶ್ವವಿದ್ಯಾಲಯ ಕೊಲಂಬಿಯಾ ವಿಶ್ವವಿದ್ಯಾಲಯ, ದ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇನ್ ಲಂಡನ್. ಅಂತಹ ಪ್ರತಿಷ್ಠಿತ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಅಧ್ಯಯನ ಮಾಡಿ ಜ್ಞಾನವನ್ನು ಸಂಗ್ರಹಿಸಿ ಈ ದೇಶದ ಮೊದಲ ಕಾನೂನು ಸಚಿವರಾದ ಜವಾಹರಲಾಲ್ ನೆಹರೂರವರ ಸರ್ಕಾರದಲ್ಲಿ ಮೊದಲ ಕಾನೂನು ಸಚಿವರಾದರು. ಅದರ ಹಿಂಭಾಗದಲ್ಲಿ ಅನೇಕ ಹೋರಾಟಗಳಲ್ಲಿ ಗಾಂಧೀಜಿಯವರೊಂದಿಗೆ ಕೆಲವೊಂದು ವಿಚಾರಗಳಲ್ಲಿ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸವನ್ನು ಇಟ್ಕೊಂಡ್ರು. ಇಬ್ಬರ ದಾರಿಯ ಒಂದು ಅರ್ಥ ಒಂದೇ ಆಗಿತ್ತು. ಅವರು ಹರಿಜನರ ಉದ್ಧಾರಕ್ಕೆ ದುಡಿದ್ರೆ, ಇವರು ಅಸ್ಪೃಶ್ಯರ ಉದ್ಧಾರಕ್ಕೆ ದುಡಿದ್ರು ತಮ್ಮದೇ ಆದ ಪತ್ರಿಕೆಗಳ ಮೂಲಕ. ಯಾಕೆಂದ್ರೆ ಪತ್ರಿಕೆ ಅನ್ನೋದು ಸರ್ಕಾರದ ಅತ್ಯಂತ ತಿದ್ದುವ, ತೀಡುವ ಪ್ರಬಲ ಅಸ್ತ್ರ. ಹೌದಲ್ಲ ಮಕ್ಕಳ? ಹೌದಾ? ಪತ್ರಿಕೆಗಳು ಓದ್ತಿರೋ ಮಕ್ಕಳು, ಪತ್ರಿಕೆಗಳು ಓದೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಸಮಾಜದ ಅಂಕುಡೊಂಕುಗಳು, ಸಮಾಜ ಸಾಗುವ ದಿಕ್ಕು ನಮಗೆ ಪ್ರತಿ ಕ್ಷಣ ಗೊತ್ತಾಗುತ್ತೆ. ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ವ್ಯತ್ಯಾಸಗಳಾಗುತ್ತೆ, ಅಲ್ಲಿ ಹೋರಾಟವನ್ನ ಮಾಡಿ. ನೋಡಿ, ಹೋರಾಟವನ್ನ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ಕೊಟ್ಟವರೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ತಮ್ಮ ಸಮಾಜದ ಬಂಧುಗಳಿಗೆ ಹೇಳಿದಂತ ಮಾತೇನು? ಎಲ್ಲರೂ ಶಿಕ್ಷಣವನ್ನ ಪಡೆಯಿರಿ, ಸಂಘಟಿತರಾಗಿ ಹೋರಾಟ
ಹೋರಾಟಕ್ಕೆ ಮುನ್ನುಗ್ಗಿ ಇದ್ದ. ಅವರ 3 ವಸ್ತ್ರಗಳಿವು. ಯಾವತ್ತಿಗೂ ಮಕ್ಕಳು ಬಿಡಬಾರ್ದಿದ್ರ ಯಾವುದೋ 3 ವಸ್ತ್ರಗಳು. ಶಿಕ್ಷಣ. ಇವತ್ತು ನಮ್ಮ ಬದುಕು ಬದಲಾಗಬೇಕಾದ್ರೆ ನಮ್ಮ ಸಂಪತ್ತಿಂದ ಬದಲಾಗಲ್ಲ. ನಮ್ಮ ಜೀವನದ ಗುಣಮಟ್ಟ ಎಲ್ಲಿಂದ ಬರ್ತದೆ? ಅದು ಶಿಕ್ಷಣದಿಂದ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ. ಒಂದು ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರಿತೀವಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಅದರಲ್ಲಿ ಶಿಕ್ಷಣ ಮೇಲ್ಪಂಕ್ತಿಯಲ್ಲಿರುವಂಥದ್ದು. ಹಾಗಾಗಿ ಅವರು ಹೋದ ಕಡೆ, ಯಾವುದೇ ದೇಶಕ್ಕೆ ಭೇಟಿ ಕೊಟ್ಟ ಕಡೆ ಅವರು ಸೂಟ್ಕೇಸ್ ಕಟ್ಟಲೆ ಯಾವುದೇ ಬಟ್ಟೆ ಬರೆಗಳನ್ನಾಗಲಿ ಮೇಕಪ್ ಕಿಟ್ಗಳನ್ನಾಗಲಿ ಹೊತ್ಕೊಂಡು ಹೋಗ್ತಿರ್ತಾರೆ. ಎಲ್ಲಿಂದ ಹೋದ್ರು ಅತ್ಯಂತ ಶ್ರೇಷ್ಠ ಪುಸ್ತಕಗಳು ಎಲ್ಲೆಲ್ಲಿ ಸಿಗ್ತವೆ ಆ ಎಲ್ಲ ಪುಸ್ತಕಗಳನ್ನ ತಗೊಂಡ್ಬರ್ತಾ ಇದ್ರು, ಓದ್ತಾ ಇದ್ರು, ಜ್ಞಾನಾರ್ಜನೆಯನ್ನ ಪಡಿತಿದ್ರು. ಹಾಗಾಗಿಯೇನೆ ಅಂತಹ ಸಂವಿಧಾನ ರಚನೆಯ ಒಂದು ಜವಾಬ್ದಾರಿಯನ್ನ ಇವರಿಗೆ ಕೊಟ್ಟಿದ್ದು ಅತ್ಯಂತ ಯಶಸ್ವಿಯಾಗಿ. ನಿಮಗೆಲ್ಲ ಸಮಾಜದ ವಿದ್ಯಾರ್ಥಿಗಳು ಕೇಳಿಸ್ಕೊಂಡಿರ್ತೀರ, 2 ವರ್ಷ 11 ತಿಂಗಳು 15 ದಿವಸಗಳ ಕಾಲ, ಹತ್ತತ್ರ 3 ವರ್ಷಗಳ ಕಾಲ ಸತತವಾಗಿ. ಯಾಕೆಂದ್ರೆ ನಾವು ಸರಳವಾಗಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ಅಷ್ಟು ಸುಲಭ. ಜಾತಿ ಇವತ್ತು ನಮ್ಮಲ್ಲಿ ನೆಲೆ ನಿಂತಿದೆ. ಸಾಕ್ಷರತೆ ಹೆಚ್ಚಾದಂತೆ ನಮ್ಮಲ್ಲಿ ಏನಾಗ್ತಿದೆ? ಇವತ್ತು ಜಾತಿಯಲ್ಲಿ ಪ್ರಬಲವಾಗ್ತಿದೆ. ಆದ್ರೆ ಆ ಜಾತಿಯ ವಸ್ತ್ರವನ್ನ ಒಡೆದೋಡಿಸಬೇಕು. ಒಂದು ಕಡೆ ಹೇಳ್ತಾರೆ ಅಂಬೇಡ್ಕರ್ ಅವರು, ದೇವಸ್ಥಾನಗಳಲ್ಲಿ ಪಡೆಯುವ ಗಂಟೆಯ ಶಬ್ದಕ್ಕಿಂತ ಶಾಲೆಯ ಗಂಟೆಯ ಶಬ್ದ ಹೆಚ್ಚಾಗಬೇಕು ಅಂತ. ಯಾಕೆ? ನಮ್ಮಲ್ಲಿರೋ ಅಂಧಕಾರವನ್ನ, ಅಸಮಾನತೆಯನ್ನ, ಅಸ್ಪೃಶ್ಯತೆಯನ್ನ, ಮನುಸ್ಮೃತಿಯ ಧೋರಣೆಯನ್ನ ದೂರ ಮಾಡುವಂಥದ್ದು ಯಾವುದದು? ಶಿಕ್ಷಣ. ಇವೆಲ್ಲ ರಾಜಾರಾಮ್ ಮೋಹನ್ ರಾಯ್ ಅವರ ಹೆಸರು ಕೇಳಿದ್ರಲ್ಲ. ಅವರು ಈ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಒಲವನ್ನ ತೋರಿಸಲಿಲ್ಲ ಅಂತಿದ್ರೆ ನಮ್ಮಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆ ಉಂಟಾಗಲಿಲ್ಲ. ನಮ್ಮಲ್ಲಿ ಫ್ರಾನ್ಸ್ ಕ್ರಾಂತಿ, ಅಮೆರಿಕ ಕ್ರಾಂತಿ, ರಷ್ಯಾ ಕ್ರಾಂತಿಯ ಆ ಒಂದು ಹೋರಾಟದ ಕಿಚ್ಚು ನಮಗೆ ಪರಿಚಯ ಆಗಲಿಲ್ಲ ಅಂದ್ರೆ ನಾವಿನ್ನ ಗುಲಾಮರಾಗಿ ಬ್ರಿಟಿಷರ ಅಡಿಯಲ್ಲಿ ಬದುಕಬೇಕಾಗಿದೆ. ಯಾಕೆ ಇದೆಲ್ಲ ಹೇಳ್ತಾಯಿದ್ದೀನಿ ಅಂದ್ರೆ, ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ಪ್ರಜಾಪ್ರಭುತ್ವ ಯಾವತ್ತು ಯಶಸ್ವಿ ಆಗುತ್ತೆ ಅಂದ್ರೆ ಪ್ರಶ್ನಿಸುವ ಅರ್ಹತೆಯನ್ನ ಪಡೆದುಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬದುಕಲು ನಾವು ಅರ್ಹರು. ಹಾಗಾಗಿ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಅದನ್ನ ಪ್ರಶ್ನಿಸುವಂತಹ ಅಧಿಕಾರವನ್ನು ನೀವೆಲ್ಲರೂ ಬೆಳೆಸಿಕೊಳ್ಳಿ. ಅಂಬೇಡ್ಕರ್ ಅವರು ಮತ್ತೊಂದು ಕಡೆ ಹೇಳ್ತಾರೆ, ನಾವು ಎಂದಿಗೂ ಎಷ್ಟೇ ವ್ಯತ್ಯಾಸಗಳಿದ್ದರೂ ಮೊದಲನೇದಾಗಿ ಕೊನೆಯದಾಗಿ ನಾವು ಭಾರತೀಯನೇ. ಅವರು ಅನೇಕ ವ್ಯತ್ಯಾಸಗಳನ್ನ ಕಂಡಿರ್ಬೋದು ತಮ್ಮ ಜೀವನದಲ್ಲಿ. ಅವರು ಯಾವುದೇ ಕಾರಣಕ್ಕೂ ಭಾರತವನ್ನ ವಿರೋಧಿಸಲಿಲ್ಲ. ವ್ಯತ್ಯಾಸಗಳಿರೋದು ಪ್ರತಿ ಕುಟುಂಬದಿಂದ ಹಿಡಿದು ದೇಶದವರೆಗೂ ಸಹಜ. ಆದ್ರೆ ಅವನ್ನೆಲ್ಲ ಮೇಲು ನಿಂತಾಗ ಮಾತ್ರ ಇಂಥ ಒಬ್ಬ ಅಗ್ರಮಾನ್ಯ ನಾಯಕ ಆಗಲಿಕ್ಕೆ ಸಾಧ್ಯ. ಇಂತಹ ಅಂಬೇಡ್ಕರ್ ಅವರ ದಿನಾಚರಣೆಯ ಮುಖಾಂತರ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗಿರೋದೇನು? ಎಷ್ಟೇ ಅಡೆತಡೆಗಳು ಬಂದ್ರು ನಮ್ಮ ಶಿಕ್ಷಣದ ರಥ ನಿಲ್ಬೇಕಾ? ಯಾಕೆಂದ್ರೆ ಶಿಕ್ಷಣ ಎಲ್ಲಿ ಇರೋದಿಲ್ಲ ಅಲ್ಲಿ ಅಂಧಕಾರ ತುಂಬುತ್ತೆ, ಮೌಢ್ಯ ತುಂಬುತ್ತೆ, ತಪ್ಪು ತಿಳುವಳಿಕೆಗಳು ಜನಗಳ ಮಧ್ಯೆ ಬಿತ್ತುತ್ತಾರೆ. ಆದ್ರೆ ಯಾವಾಗ ನಮ್ಮಲ್ಲಿ ಶಿಕ್ಷಣ ಅನ್ನೋದು ಬರುತ್ತೆ ಆಗ ಪ್ರತಿಯೊಂದನ್ನು ಪ್ರಶ್ನಿಸುವ, ಪ್ರತಿಯೊಂದನ್ನು ಏಕೆ ಏನು ಅನ್ನುವಂತಹ ಗುಣ ನಮ್ಮಲ್ಲಿ ಬರ್ತದೆ. ಹಾಗಾಗಿ ಮಕ್ಕಳೇ, ಇಂತಹ ಆಚರಣೆಗಳು ನಿರಂತರವಾಗಿರಲಿ. ಇಂತಹ ವ್ಯಕ್ತಿಗಳ ಆದರ್ಶಗಳು ಯಾವಾಗಲೂ ಸಹ ನಮಗೆ ಆದರ್ಶವಾಗಿ ಉಳಿಲಿ. ಅವರ ಆದರ್ಶಗಳನ್ನು ನಾವು ರೂಢಿಯನ್ನು ಮಾಡಿಕೊಂಡ್ರೆ ಇಂತಹ ಆಚರಣೆಗಳು ಹೆಚ್ಚು ಅರ್ಥಪೂರ್ಣ ಆಗುತ್ತೆ. ನಾನು ಅವರೇ ಹೇಳಿದೆ, ಅನೇಕ ಪತ್ರಿಕೆಗಳು ಸೇರಿ ಅವರು ಒಂದು ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದ್ರು. ಯಾಕೆಂದ್ರೆ ಸಮಾಜವನ್ನು ತಿದ್ದಬೇಕಾದ್ರೆ ಪತ್ರಿಕೆಗಳು ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು. ಅವರ ಪರಿಷ್ಕೃತ ಭಾರತ, ಪ್ರಬುದ್ಧ ಭಾರತ, ಮೂಕ ನಾಯಕ ಅನ್ನುವಂತಹ ಪತ್ರಿಕೆಗಳ ಮೂಲಕ ಪ್ರತಿಯೊಂದನ್ನು ತಿದ್ದುತ್ತಾರೆ. ಇನ್ನೊಂದು ವಿಶೇಷವಾಗಿ ಕೇಳಿಸ್ಕೊಳ್ಳಿ, ಅಂಬೇಡ್ಕರ್ ಗಾಂಧಿಗೂ ಯಾಕಪ್ಪ ವ್ಯತ್ಯಾಸ ಆಗುತ್ತೆ ಅಂದ್ರೆ 1942 ಒಂದು ಬೇಡಿಕೆಯನ್ನು ಮುಂದಿಡ್ತಾರೆ, ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕೊಡಿ. ಆಗ ಅವರು ಸಮಾಜದ ಎಲ್ಲ ಸಮಾನತೆಯ ಬದುಕಿನಲ್ಲಿ ಅವರು ಕಟ್ಟಲಿದ್ದಾರೆ. ಆಗ ಗಾಂಧೀಜಿಯವರು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ವ್ಯತ್ಯಾಸ ಆಗುತ್ತೆ. ಇದರಿಂದ ಎಲ್ಲಾದ್ರೂ ಸಮಾಜ ಒಡೆಯುತ್ತೋ ಏನೋ, ವ್ಯತ್ಯಾಸ ಆಗುತ್ತೋ ಏನೋ ಅಂತ ಹೇಳಿ. ಆದ್ರೆ ಕೊನೆಯದಾಗಿ ಅವರಿಬ್ಬರ ನಡುವೆ ಒಂದು ಪುನಃ ಒಪ್ಪಂದ ಆಗಿ ಇವತ್ತು ದೇಶವನ್ನು ನಾವು ನೋಡ್ತಾ ಇದ್ದೀವಿ. ಅದೆಲ್ಲದಕ್ಕೂ ಕಾರಣ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಇವತ್ತು ನಾವು ಸ್ವತಂತ್ರವಾಗಿ ಸಮಾನತೆಯಿಂದ ಬದುಕ್ತಾ ಇದ್ದೀವಿ. ಸಂವಿಧಾನದ 3ನೇ ಭಾಗದ 12ನೇ ವಿಧಿಯಿಂದ 35ನೇ ವಿಧಿಯವರೆಗೂ ಇರುವ ಮೂಲಭೂತ ಹಕ್ಕುಗಳನ್ನು ನಾವೆಲ್ಲ ಅನುಭವ
ಇದ್ರೆ ಅದಕ್ಕೆ ಕಾರಣ ಯಾರು? ಯಾರು ಕಾರಣ? ಅದಕ್ಕಾಗಿಯೇ ಅವರನ್ನ ಮಹಾ ಮಾನವತಾವಾದಿ ಎಂದು ಕರೀತಾರೆ. ಇನ್ನೊಂದು ತಿಳ್ಕೊಳ್ಳಿ ಮಕ್ಕಳೇ, ಇವತ್ತು ಅವರು ಅಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ಅವರ ಮೇಲ್ಪಂಕ್ತಿ ಒಬ್ಬ ಗುರುವೇ ಕಾರಣ. ಉತ್ತಮ ವಿದ್ಯಾರ್ಥಿಗೆ ಯಾವುದೇ ಧರ್ಮ ಜಾತಿಗಳು ಪ್ರೀತಿಗೆ ಅಡ್ಡ ಬರಲಾರದೆ ಅವರ ಅಂಬೇವಾಡೇಕರ್ ಅವರ ಗುರುಗಳೇ ಸಾಕ್ಷಿ. ತನ್ನ ಪ್ರೀತಿಯ ಶಿಷ್ಯನಿಗೆ ತನ್ನ ಹೆಸರನ್ನೇ ಇವತ್ತು ನಾವೆಲ್ಲರೂ ಖುಷಿಯಿಂದ ಜೈ ಭೀಮ್ ಜೈ ಭಾರತ್ ಅಂತ ಒಪ್ಪೋಣ. ಆದ್ರೆ ಅವರ ಆದರ್ಶಗಳು ನಮಗೆ ಬರಬೇಕಲ್ವಾ? ನಾವು ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ಅದರ ಮುಂದೆ ನಾವು ಫೋಟೋ ತೆಗೆದುಕೊಂಡ್ರೆ ಅರ್ಥ ಅಲ್ಲ. ಅವರು ಹೇಳಿದಂತಹ ದಾರಿಯಲ್ಲಿ ನಾವೆಲ್ಲರೂ ಜೀವನ ಸಾಗಿಸಬೇಕು, ಜೀವನವನ್ನ ಕಟ್ಟಿಕೊಳ್ಬೇಕು. ಮನುಸ್ಮೃತಿ ಇವತ್ತು ಇದೆ, ಮನುಸ್ಮೃತಿಯೇ ಇವತ್ತು ಇದೆ, ಅಸಮಾನತೆ ಇವತ್ತು ಇದೆ. ಆದ್ರೆ ವಿದ್ಯಾರ್ಥಿಗಳಾದರೂ ಅದನ್ನೆಲ್ಲ ವ್ಯಕ್ತಿಗಿದ್ದಾಗ ಮಾತ್ರ ಅಂತಹ ವ್ಯಕ್ತಿಗಳಿಗೆ ನಾವೇನ್ ಕೊಟ್ಟಂಗೆ ಗೌರವವನ್ನ ಕೊಟ್ಟ ಹಾಗೆ ಅಂತ ಹೇಳ್ತಾ ಇನ್ನ ಅನೇಕ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಬಹುದು. ಆದ್ರೆ ತುಂಬಾ ಕಡಿಮೆ ತರಬೇತಿಗೆ ಆರಂಭ ಆಗಬೇಕಾಗಿದೆ. ಇಲ್ಲಿ ಇಷ್ಟು ಜನರ ಸಮ್ಮುಖದಲ್ಲಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು